ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಕೂಡ ಸೂಪರಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗಲ್ಲಿ ಕನ್ನಂಬಾಡನ್ನ ಹಬ್ಬನ ಏನಕ್ಕೆ ಮಾಡ್ತಾರೆ, ಅದರದ್ದು ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಅಜ್ಜಿ ಹೇಳಿದ ಪ್ರಕಾರ ನಮ್ಮೂರಿನಲ್ಲೇ ಮೊದಲು ಕನ್ನಂಬಾಡಮ್ಮ ಮತ್ತು ಕೆರೆಮರಮ್ಮ ಇತ್ತಂತೆ. ಮೊದಲು ಜಾತ್ರೆ ಮತ್ತು ಕೆಂಡ್ಕೊಂಡ ಎಲ್ಲ ನಡೀತಿತ್ತಂತೆ. ಚೋಳರ ಕಾಲದಲ್ಲಿ ಅದನ್ನು ಕಬ್ಬಾಳಿಗೆ ಇಬ್ಬರು ದೇವರುಗಳನ್ನು ಕೊಟ್ಟಿದ್ರಂತೆ. ಸೊ ದನಕರಿಗಳಿಗೆ ಮತ್ತು ಮನುಷ್ಯರುಗಳಿಗೆ ತೊಂದರೆ ಉಂಟಾದಾಗ ಊರಿನ ಮುಖ್ಯಸ್ಥರು ಹೋಗಿ ಶಾಸ್ತ್ರನ ಕೇಳಿ ಏನಕ್ಕೆ ಈ ಥರ ಆಗ್ತಿದೆ ಅಂದಾಗ, ಅಲ್ಲಿ ಶಾಸ್ತ್ರದಲ್ಲಿ ಕನ್ನಂಬಾಡನ್ನಮ್ಮನ ನೀವು ಬೇರೆ ಊರಿಗೆ ಕೊಟ್ಟಿದ್ದರಿಂದ ತಾಯಿ ವರ್ಷಕ್ಕೊಂದ್ಸಲನಾರು ಬಂದು ನಾನು ಊರಿಗೆ ಬಂದು ಮೆರಿಬೇಕು ಅಂತ ಆಸೆ ಪಡ್ತಿದ್ದಾಳೆ ಅಂತ ಹೇಳಿದಾಗ, ಅವಾಗಲಿಂದ ವರ್ಷಕ್ಕೊಂದ್ಸಲನಾರು ಕನ್ನಂಬಾಡನ್ನಮ್ಮನ ಕರೆಸಿ ಪೂಜೆ ಮಾಡಿಸಿ ಮತ್ತು ಮಡೆಯೆಲ್ಲ ಒರೆಸಿ ಮರಿ ಕಡ್ದು ಅವಾಗಲಿಂದ ತಾಯಿ ದನಕರುಗಳಿಗೆಲ್ಲ ಒಳ್ಳೇದು ಮಾಡವ ಮತ್ತು ಮನುಷ್ಯರಿಗೆಲ್ಲ ಒಳ್ಳೇದು ಮಾಡವ ಅಂತ ಹೇಳಿ ಆವಾಗಲಿಂದ ಈ ಊರಿನಲ್ಲಿ ಕನ್ನಂಬಾಡನ್ನಮ್ಮನ ವರ್ಷಕ್ಕೊಂದ್ಸಲನಾರು ಕರೆಸಿ ಪೂಜೆನ ಸಲ್ಲಿಸ್ತಾರೆ. ಕನ್ನಂಬಾಡನ್ನಮ್ಮಂಗೆ ಬೇಟೆನ ಕೊಟ್ಟು ಇಲ್ಲಿ ತಾಯಿ ಒಳ್ಳೇದು ಮಾಡವ ಅಂತ ಇಲ್ಲಿ ಒಂದೇ ಏಟಿಗೆ ಹೋಯಿತು. ಆ ತಾಯಿ ಕೂಡ ತೃಪ್ತಿನ ಪಟ್ಕೊಂಡಿರ್ತಾಳೆ, ಒಂದೇ ಏಟಿಗೆ ಹೋಗ್ಬೇಕಂತೆ. ಸೊ ಅದರಿಂದ ಆ ತಾಯಿ ನಮಗೆಲ್ಲ ಒಳ್ಳೇದು ಮಾಡಿದ್ದಾಳೆ ಅಂತ ಅಂದ್ಕೊಂಡು ಜನಗಳು ಖುಷಿಪಟ್ಟರು. ತಗೊಬಂದಿದ್ದ ಆರತಿ ಎಲ್ಲನೂ ಬೆಳಗಿ ನೆಕ್ಸ್ಟು ಸಂಜೆ ಆಗಿತ್ತು. ಆಗ ದೇವಿ ಮತ್ತು ಸ್ವಾಮ ಕುಣಿಸಿದ್ರು. ತಾಯಿನ ಖುಷಿಪಟ್ಟು ಊರಿನ ಜನಗಳಿಗೆಲ್ಲ ಒಳ್ಳೇದಾಗ್ಲಪ್ಪ, ದನಕರಿಗೆಲ್ಲ ಒಳ್ಳೇದಾಗಲಿ ಅಂತ ಹರಿಸಿ ನಾವು ಕೂಡ ಕೇಳ್ಕೊಂಡ್ವಿ ಒಳ್ಳೇದಾಗ್ಲಪ್ಪ ಅಂತ. ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಮುಂದಿನ ವೀಡಿಯೋಸ್ಗಳಿಗಾಗಿ ಸಪೋರ್ಟ್ ಮಾಡಿ.